ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಕೋಸ್ಟಲ್ ಕುಕಿಂಗ್. ಇವತ್ತು ನಾವು ಬಿರಿಯಾನಿ ಹೇಗೆ ಮಾಡೋದು ಅಂತ. ಫಸ್ಟ್ ಚಿಕನ್ ತೊಗೊಂಡು ಅದಕ್ಕೆ ಹಾಫ್ ಲೈಮ್ ಹಾಕಿ ನಾವೀಗ 1 kg ಚಿಕನ್ ತೊಗೊಂಡಿದ್ದೇವೆ. ಸೊ ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಒಂದು 2-3 ಸ್ಪೂನ್ಸ್ ಹಾಕಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಲೈಮ್ ಜ್ಯೂಸ್ ಜೊತೆಗೆ. ನೆಕ್ಸ್ಟ್ ನಾವು ಅದಕ್ಕೆ ರೆಡ್ ಚಿಲ್ಲಿ ಪೌಡ್ರ್ ಹಾಕುವ 2 ಟೇಬಲ್ ಸ್ಪೂನ್ಸ್. ನೆಕ್ಸ್ಟ್ ಕೊರಿಯಂಡರ್ ಪೌಡರ್ ಹಾಕುವ 2 ಟೇಬಲ್ ಸ್ಪೂನ್ಸ್. ನೆಕ್ಸ್ಟ್ ಕ್ಯೂಮಿನ್ ಪೌಡರ್, ಜೀರಾ ಪೌಡ್ರ್ ಹಾಕುವ 2 ಟೇಬಲ್ ಸ್ಪೂನ್ಸ್ ಅದು ಸಹ. ನೆಕ್ಸ್ಟ್ ಗರಂ ಮಸಾಲ ಪೌಡರ್ 1.5 ಟೇಬಲ್ ಸ್ಪೂನ್. ನೆಕ್ಸ್ಟ್ ಟರ್ಮರಿಕ್ ಪೌಡರ್ 1 ಸ್ಪೂನ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡೋಣ. ಅದೆಲ್ಲ ಹಾಕಿದ ಮಸಾಲೆ ಎಲ್ಲ ಮಿಕ್ಸ್ ಆಗಿರಬೇಕು. ಮಿಕ್ಸ್ ಆಗಿ ಆದ ನಂತರ ಮುಚ್ಚಿ ಸ್ವಲ್ಪ ಒಂದು ಸೈಡ್ಗೆ ಇಡೋಣ. ನೆಕ್ಸ್ಟ್ ಮಸಾಲಕ್ಕೆ ಬೇಕಾಗಿ ಪಲಾವ್ ಎಲೆ, ಕಸೂರಿ ಮೇಥಿ, ಸೋಂಪು ತಗೊಂಡಿದ್ದೇವೆ. ನೆಕ್ಸ್ಟ್ ಗೋಡಂಬಿ ಒಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೇವೆ, ಒಂದು 10-15 ತೊಗೊಂಡಿದ್ದೇವೆ. ಮತ್ತು ಸ್ಟಾರ್ ಕ್ಲೋವ್ಸ್, ಏಲಕ್ಕಿ, ಲವಂಗ, ಚಕ್ಕೆ ತಗೊಂಡಿದ್ದೇವೆ 1-2. ಆನಿಯನ್, ಒಂದು ಸ್ಮಾಲ್ ಆನಿಯನ್ ತೊಗೊಂಡಿದ್ದೇವೆ, ಕಟ್ ಮಾಡಿ ಇಟ್ಟಿದ್ದೇವೆ ಅದನ್ನು ಆನಿಯನನ್ನು. ಮತ್ತು ಒಂದು ಸ್ಪೂನ್ ಅಷ್ಟು ಕರಿಮೆಣಸು ಮತ್ತು ಗಸಗಸೆ ತೊಗೊಂಡಿದ್ದೇವೆ. ಅದೆಲ್ಲ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕುವ. ಮತ್ತು ನಾವು ಸ್ವಲ್ಪ ಕೊಬ್ಬರಿ ಮತ್ತು ಖಾರ ಎಷ್ಟು ಬೇಕಷ್ಟು ಮೆಣಸು ಹಾಕಿ, ನಾವು ಸ್ವಲ್ಪ ಖಾರ ಜಾಸ್ತಿ ಹಾಕ್ತೇವೆ. ಸೊ ನಾವು ಖಾರ ಜಾಸ್ತಿ ಹಾಕಿ ಸ್ವಲ್ಪ ಜಾಸ್ತಿ ಮೆಣಸು ಯೂಸ್ ಮಾಡ್ತೇವೆ. ಮತ್ತು ಎಷ್ಟು ಬೇಕಷ್ಟು ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಕನ್ಸಿಸ್ಟೆಂಟ್ ಈ ಟೈಪ್ ಬರಬೇಕು. ನೆಕ್ಸ್ಟ್ ಅಕ್ಕಿಯನ್ನು ಈಗಾಗಲೇ ಒಂದು 1/2 hour ಅಕ್ಕಿಯನ್ನು ನೆನೆಸಿಡಿ. ನೆಕ್ಸ್ಟ್ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಷ್ಟು ಬೇಕಷ್ಟು ತುಪ್ಪ ಹಾಕಿ ನಾವೀಗ 2 ಟೇಬಲ್ ಸ್ಪೂನ್ ಹಾಕ್ತಿದ್ದೇವೆ ತುಪ್ಪ ಹಾಕಿ. ಮತ್ತು ಬೇಕಿದ್ದರೆ ನೀವು ಆಯಿಲ್ ಸಹ ಮಿಕ್ಸ್ ಮಾಡ್ಬೋದು. ನೀವು ತುಪ್ಪ ಇದ್ದರೆ ತುಪ್ಪ ಹಾಕ್ಬೋದು. ಮತ್ತು ಗರಂ ಮಸಾಲೆ ನಾವು ಎಂತೆಲ್ಲ ಉಂಟು ಆಗ ಹಾಕಿದ್ದೇವೆ, ಅದನ್ನೇ ಇಲ್ಲಿ ಫ್ರೈ ಮಾಡುವಾಗ ತುಪ್ಪ ಬಿಸಿ ಆದ ನಂತರ ಹಾಕ್ತಿದ್ದೇವೆ. ಚಕ್ಕೆ, ಲವಂಗ, ಕಸೂರಿ ಮೇಥಿ, ಆನಿಯನ್ಸ್ ಒಂದು 2-3 ಆನಿಯನ್ಸ್ ನಾವು ತೊಗೊಂಡಿದ್ದೇವೆ ಇಲ್ಲಿ. ಫಸ್ಟ್ ನೀವು ಗ್ರೈಂಡಿಂಗ್ಗೆ ಸ್ವಲ್ಪ ಒಂದು ಸಾಕು. ಇಲ್ಲಿ ಮಾಡುವಾಗ ಒಂದು 2-3 ಆನಿಯನ್ಸ್ ತೊಗೊಂಡು ಚೆನ್ನಾಗಿ ಫ್ರೈ ಮಾಡಿ. ನಾವು ಈಗಾಗಲೇ ಮನೆಯಲ್ಲೇ ಮಾಡಿದ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಿದ್ದೇವೆ. ಇಲ್ಲಿ ಸಹ ನಾವು ಒಂದು ಕಪ್ ಗೋಡಂಬಿ ಹಾಕ್ತಿದ್ದೇವೆ ಇಲ್ಲಿ. ನಿಮಗೆ ಆಪ್ಷನಲ್ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಇಡ್ಬೋದು. ನೆಕ್ಸ್ಟ್ ನಾವು ಇಲ್ಲಿ ಆನಿಯನ್ ತೊಗೊಂಡಿದ್ದೇವೆ. ಆನಿಯನ್ ಎಲ್ಲ ಫ್ರೈ ಆಗಬೇಕು ಅದು. ನೆಕ್ಸ್ಟ್ ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಿದ್ದೇವೆ ನಾವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಆಗಾಗಲೇ ಸೈಡಲ್ಲಿ ಇಟ್ಟಿದ್ದ ಚಿಕನ್ ಹಾಕಿ. ಸೊ ಈಗ ಒಂದು 1/2 hour ಆಗಿದೆ. ಅರ್ಧ ಚಿಕನನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದೆಲ್ಲ ಈಗಾಗಲೇ ಹಾಕಿದ್ದೆಲ್ಲ ಆನಿಯನ್ಸ್ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಿ
ಒಂದು ಸ್ವಲ್ಪ ಹಾಗೆ ಬೇಯಲಿಕ್ಕೆ ಬಿಡಿ. ಚಿಕನ್ ಬೆಂದಾದ ನಂತರ ಅದಕ್ಕೆ ಒಂದು 2 ಆನಿಯನ್ಸ್ ಹಾಕ್ತಿದ್ದೇವೆ ನಾವು. 2 ಆನಿಯನ್ಸ್ ಹಾಕಿ ಮಿಕ್ಸ್ ಮಾಡಿ. ಇದಂದರೆ ಹೋಮಲ್ಲಿ ಮಾಡುವ ಹೋಮ್ ಮೇಡ್ ಬಿರಿಯಾನಿ. ಸಂಡೇ ಎಲ್ಲ ಮಾಡಿ ನೀವು ತಿನ್ಬೋದು. ಮತ್ತು ಹಾಗಾಗಲಿ ರುಬ್ಬಿಟ್ಟಿದ್ದಂಥ ಮಸಾಲ ಪೇಸ್ಟನ್ನು ಹಾಕ್ತಿದ್ದೇವೆ ನಾವು. ಅದನ್ನು ಸಹ ಹಾಕಿ ಸರಿ ಮಿಕ್ಸ್ ಮಾಡಿ ಇಡಿ. ಮತ್ತು ಸ್ವಲ್ಪ ಬೇಯಲಿಕ್ಕೆ ಇಡಿ. ಗೊತ್ತಾಗ್ತದೆ, ಅದು ಘಮ ಬರ್ತದೆ. ನೆಕ್ಸ್ಟ್ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ. ನೀವು ರೈಸ್ ಎಷ್ಟು ತೊಗೊಂಡು ಅದರ ಅಷ್ಟು ನೀರು ಹಾಕಿ, ರೈಸ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಸ್ವಲ್ಪ ಕುದಿಲಿಕ್ಕಿಡಿ. ಕುದಿ ಬಂದ ನಂತರ ಮಿಕ್ಸ್ ಮಾಡಿ ನೆನೆಸಿಟ್ಟಿದ್ದಂಥ ರೈಸ್ ಹಾಕಿ. ರೈಸ್ ಒಂದು 1/2 hour ನೆನೆಸಿದ್ಮೇಲೆ ಮತ್ತೆ ಎಲ್ಲ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಮತ್ತು ರೈಸನ್ನು ಬೇಯಲಿಕ್ಕಿಡಿ. ಮತ್ತು ಒಂದು 15 ಮಿನಿಟ್ಸಲ್ಲಿ ನಿಮಗೆ ರೈಸ್ ಬೆಂದಾದ ನಂತರ ನಿಮಗೆ ಬಿರಿಯಾನಿ ರೆಡಿ ಆಗ್ತದೆ. ಮೇಲೆ ನೀವು ತುಪ್ಪ ಹಾಕಿ 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಬಿರಿಯಾನಿ ರೆಡಿ ಆಗ್ತದೆ. ಇದು ಹೋಮ್ ಮೇಡ್ ಬಿರಿಯಾನಿ. ಈಸಿ ಉಂಟು ತುಂಬ ಮಾಡಲಿಕ್ಕೆ. ನಿಮಗೆ ಸಂಡೇ ಎಲ್ಲ ಮಾಡಿ ತಿನ್ಬೋದು. ನಾವು ಪ್ಲೇಟಿಂಗಲ್ಲಿ ಒಂದು ಕುಂಬರ್ ತೊಗೊಂಡು ಮತ್ತು ಬಿರಿಯಾನಿ ಈಗ ರೆಡಿಯಾಗಿದೆ. ಎಂಜಾಯ್ ಮಾಡಿ. ಇನ್ನಷ್ಟು ರೆಸಿಪಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೋಸ್ಟಲ್ ಕ್ರೇವಿಂಗ್ಸ್. ಥ್ಯಾಂಕ್ ಯು.